ಮುಂದಿನ ದಿನಗಳಲ್ಲಿ ಚಿಕ್ಕೋಡಿಯಲ್ಲಿ ಇಎಸ್ಐ ಆಸ್ಪತ್ರೆ ಹಾಗೂ ಕ್ಯಾನ್ಸರ್ ಆಸ್ಪತ್ರೆ. ಹೌದು, ಚಿಕ್ಕೋಡಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ವೆಲ್ಫೇರ್ ಅಸೋಸಿಯೇಷನ್ ಕಚೇರಿ ಉದ್ಘಾಟನೆ ಸಮಾರಂಭ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನೂತನವಾಗಿ ಚಿಕ್ಕೋಡಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ ವೆಲ್ಫೇರ್ ಅಸೋಸಿಯೇಷನ್ ಕಚೇರಿಯನ್ನ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹುಕ್ಕೇರಿಯಲ್ಲಿ ಚಿಕ್ಕೋಡಿಯಲ್ಲಿ ಮುಂದಿನ ದಿನಗಳಲ್ಲಿ ಅಂದ್ರೆ ಅತಿ ಶೀಘ್ರದಲ್ಲಿ ಇಎಸ್ಐ ಕಾರ್ಮಿಕರ ಆಸ್ಪತ್ರೆ ಹಾಗೂ ಕ್ಯಾನ್ಸರ್ ಆಸ್ಪತ್ರೆಯನ್ನ ಸ್ಥಾಪಿಸಲಾಗುವುದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರಾಮ ಮಾನೆ, ಇರ್ಫಾನ್ ಬೇಫಾರಿ, ಗುಲಾಬ್ ಹುಸೇನ್ ಬಾಗ್ಮಾನ್, ಅನಿಲ್ ಮಾನೆ, ಫಿರೋಜ್ ಕಲ್ವಂತ, ಫಿರೋಜ್ ಬಡಗವೆ, ಸುನಿಲ್ ಕಟ್ಮನಿ, ಅಸೋಸಿಯೇಷನ್ ಅಧ್ಯಕ್ಷ ಮುಬಾರಕ್ ನಾಯಕ್ವಾಡಿ, ಉಪಾಧ್ಯಕ್ಷ ಬಾಬು ಸನದಿ, ಕಾರ್ಯದರ್ಶಿ ಶಬ್ಬೀರ್ ಶೇಖ್ ಬಡೆ, ಇರ್ಫಾನ್ ಮಹಬರ್, ಜಾಮೇರ್ ಫಿರೋಜಾದೆ, ಲಿಕ್ಯಾತ್ ಸೈಯದ್ ಸದಸ್ಯರು, ಕಾರ್ಮಿಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಬೆಳಗಾವಿ. ಒಂದು ಅರ್ಜಿ ಕೊಟ್ಟಿವಿ. ಬರೀ ಇವತ್ತ ನಿಮ್ಮೆಲ್ಲ ಇವತ್ತಿನ ಅಸೋಸಿಯೇಷನ್ ಮಾಡ್ತೀರಿ, ನೀವೇನು ಮೆಂಬರ್ಶಿಪ್ ಮಾಡ್ತೀರಿ, ಅವ್ರಿಗೊಂದ ಇಲ್ಲಿ ಹಾಸ್ಪಿಟಲ್ ಇಎಸ್ಐ ಹಾಸ್ಪಿಟಲ್ ಪ್ರಾರಂಭ ಮಾಡಕ್ಕೆ ಒಂದು ಲೆಟರ್ ಕೊಟ್ಟಿವಿ. ಏನು ಸರ್, ಅವರೊಂದು ಬರೀ ಜಿಲ್ಲಾಗ ಒಂದೇ ಹಾಸ್ಪಿಟಲ್ ಹೋಗಿದ್ದು ಈ ಭಾಗದಾಗ ಈ ಪಾರ್ಲಿಮೆಂಟ್ದಾಗ ಎಷ್ಟು ಇವತ್ತ ಕಾರ್ಮಿಕರದರು ಅವೆಲ್ಲ ಸಂಖ್ಯೆ ನೋಡಿದ್ರೆ ಒಂದು ಜಿಲ್ಲಾಗ ಒಂದು ಹಾಸ್ಪಿಟಲ್ ಆಗ್ತೈತಿ. ಬಟ್ ಇಲ್ಲಿ ಒಂದು ಜಾಗ ಸ್ಥಳ ಅವಕಾಶ ಮಾಡಿಸ್ಕೊಟ್ರೆ ಇಲ್ಲಿ ಒಂದು ಟೆಂಪ್ರರಿ ಒಂದು ಇಎಸ್ಐ ಒಂದು ನಾರ್ಮಲ್ ಹಾಸ್ಪಿಟಲ್ ಮಾಡಕ್ಕೆ ಅವ್ರಿಗೆ ಅನುಕೂಲ ಮಾಡಿ ಕೊಡ್ತೀವಿ ಅಂತ ಹೇಳೋರು. ನಿಮಿತ್ತ ಒಂದು ಮುಂದಿನ 2 ವಾರದಾಗ ನಮ್ಮ ಅಧಿವೇಶನ ಇದ್ದು ಆದ್ಮೇಲೆ ಒಂದು ಕಾರ್ಯಕ್ರಮ ಕರೆಸಿ ಒಂದು ಇಎಸ್ಐ ಹಾಸ್ಪಿಟಲ್ ಚಿಕ್ಕೋಡಿ ನಾಮತ್ ಪ್ರಕಾಶನ ಕೂಡಿ ಇಲ್ಲೊಂದು ಇಎಸ್ಐ ಹಾಸ್ಪಿಟಲ್ ಕೊಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಅದನ್ನು ಸರ್ಕಾರ ಬೆನಿಫಿಟ್ ಭಾಳ ಚಲೋ ನಾವು. ಈಗ ನಾವು ನೋಡಿ 850 ಕಿಟ್ ಬಂದಿದ್ದಾವೆ. ಯಾರ್ದಾಗೂ ತಾಳವಿ ಇದಾದ ಮಾಡ್ಕೊತ ಹೋಗ್ಬೇಡಿ. ಎಲ್ಲರೂ ಯಾರ್ಯಾರು ಅರ್ಜಿ ಕೊಡ್ತಾರೋ ಕರೆಕ್ಟಾಗಿ ಅವ್ರ ಹುಡುಗರಿಗೆ ನಾಳೆ ಸ್ಕಾಲರ್ಶಿಪ್ ಆಗಲಿ, ಅವ್ರಿಗೆಲ್ಲರೂ ಹಾಸ್ಪಿಟಲ್ ಆಗಲಿ, ಅವ್ರ ಮನೆಗಿನವ್ರಾಗಲಿ ಅಂತ ಒಂದು ಚಲೋ ಭಾಳ ನಮ್ಮ ಸರ್ಕಾರದ ಭಾಳ ವಿಚಾರ ಮಾಡಿ ಈ ಇಲಾಖೆದಿಂದ ಭಾಳ ಚಲೋ ಸ್ಕೀಮ್ಸ್ ಅದಾವು. ನೇರವಾಗಿ ಸಾಮಾನ್ಯ ಜನರಿಗೆ ಮುಗಿಸುವಂಥದ್ದು ಈ ಇಲಾಖೆದಾಗ ಸ್ಕೀಮ್ ಅನ್ನಿತ್ತು. ಇವೊಂದೆಲ್ಲ ಕೌನ್ಸಿಲರ್ ಅದಾರು, ಅವ್ರಿಗೂ ನಾನು ವಿನಂತಿ ಮಾಡ್ತೀನಿ. ಆಫೀಸು ಕೂಡ ಹೊಸ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಆಗಿತ್ತು. ಅದು ಎಲ್ಲರೂ ನಿಮ್ಮೊಂದು ಅಲ್ವಾ ಹಳೆ ಬಿಲ್ಡಿಂಗ್ದಾಗ ನೀವು ಎಲ್ಲಿ ಸ್ಥಳ ಅವಕಾಶ ಇದ್ದು ನಾನು ಅದರ ಬಗ್ಗೆ ಒಂದು ಮೀಟಿಂಗ್ದಾಗ ನಾನು ಒಂದು ಇಡ್ತೀನಿ. ಒಂದು ಫಸ್ಟ್ ಕ್ಲಾಸ್ ಆಫೀಸ್ ಕಟ್ಟಿ ಮಂದಿ ಹೋಗೋರಿಗೆ ಅನುಕೂಲ ಆಗಬೇಕು, ನಿಮಗೂ ಒಂದು ಚೇಂಬರ್ ಆಗಬೇಕು. ಆ ರೀತಿ ಒಂದು ಬರೋ ಒಂದು 7-3 ತಿಂಗಳ ಒಂದು ಆಫೀಸ್ ಮಾಡಿಸ್ಬೇಕು ಯೋಚನೆ ಮಾಡ್ತೀನಿ. ಚಿಕ್ಕೋಡಿಗೆ ಕೂಡ ಮುಂದೆ ಇವತ್ತು ಮುನ್ಸಿಪಾಲಿಟಿದಾಗ ಇವತ್ತು ಮೀಟಿಂಗು ಕೊಡೋದಾರು, ಇವತ್ತು ಒಂದು ಕಾರ್ಯಕ್ರಮ ಕೂಡ ಐತಿ. ಅಲ್ಲಿ ಕೂಡ ಒಂದು ಕಿಟ್ ಕೊಡುವಂಥದ್ದು ವ್ಯವಸ್ಥೆ ಐತಿ. ಮುಂದಿನ ದಿನಮಾನದಾಗ ಚಿಕ್ಕೋಡಿನ ಈಗ ಹೇಳ್ತೀನಿ, ಎಲ್ಲರೂ ಇಲ್ಲಿ ಭಾಳ ಒಂದು ಕ್ರಮದಿಂದ ಭಾಳ ಬಡದಿಂದ ರಾಮಣ್ಣನು ಹಂಗೆ ಮಾತಾಡ್ಬೇಕಾದ್ರೆ ಭಾಳ ಹೇಳ್ಬೇಕಾದ್ರೆ ಮುಂದೆ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಮಾತಾಡಿಲ್ಲ. ಮುಂದೆ ಬರೋ ದಿನದಾಗ ನಾವು ಮತ್ತು ಪ್ರಕಾಶನ ಹುಕ್ಕೇರಿ ಚಿಕ್ಕೋಡಿ ಜಿಲ್ಲಾ ಆಗ್ತೈತಿ. ನಿಮ್ಗೆ ಹೆಚ್ಚು ನಿಮ್ಗೆ ಉದ್ಯೋಗ ಆಗಲಿ, ಹೆಚ್ಚು ನಿಮ್ಗೆ ಅಪಾರ್ಚುನಿಟೀಸ್ ಸರ್ಕಾರ ನಮ್ದೈತಿ. ನಿಮ್ಮ ಭವಿಷ್ಯ ಚಲೋ ಮಾಡ್ಕೊಂಡ ನಿಮ್ಮದು ಕೂಡ ನಿಮ್ಮ ಮಕ್ಕಳು ಒಳ್ಳೆ ರೀತಿ ಕಲಿಬೇಕು. ನೀವು ಒಂದು ಮುಂದಿನ ದಿನಮಾನದಾಗ ಒಂದು ಸ್ವಾಭಿಮಾನ ನೀವು ಬದುಕಬೇಕಾದ್ರೆ ಮುಂದಿನ ದಿನಮಾನದಾಗ ನಾವು ಪ್ರಕಾಶನ ಶ್ರಮ ವಹಿಸಿ ಬರೀ ಚಿಕ್ಕೋಡಿ ನಿಮಗೆ ಇವತ್ತು ಈ ಕಮಿಟಿ ಹಿಡ್ಕೊಂಡು ಇಲ್ಲಿ ಸೇರಿದವ್ರು ಹಿಡ್ಕೊಂಡು ಏಕೈಕ ಮನುಷ್ಯ ಅಗದಿ ಸಾದಾಗಿ ಭೇಟಿಯಾದವ್ರು ಅಂದ್ರೆ ಗಣೇಶನ. ನಿಮ್ ಕಮಿಟಿನ ಬರಬೇಕು, ನಿಮ್ ಮುಂದಾದವ್ರ ಮನುಷ್ಯನೂ ಬರಬೇಕು. ಇಂಥ ನಮ್ಮ MLA ಇಲ್ಲ. ನೀವು ಯಾರು ಸಾದಾ ಮಂದಿ ಹೋಗೋ 4 ಮಂದಿ ಭೇಟಿ ಆದ್ರೆ ಕೇಳ್ಕೊಂಡು ನಿಮ್ ಕೆಲಸ ಮಾಡುವಂತ ನಮ್ಮ MLA ಇದ್ದಾರೆ. ಹಾಗೂ MP ಈಗ ನಾವು ಹೊಸ MPನೂ ಬಂದಿದ್ದಾರೆ. ಆಮೇಲೆ ನಮ್ಮ MLC ಅಂತ ಪ್ರಕಾಶ ನೋಡಿದ್ದಾರೆ. ಈ ಸಂಘಗೆ ಏನು ಬೇಕನ್ನೋದು ಏತಿಲ್ಲ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ದೇವರ ಕೃಪಾಲೆ ಈ ಕಮಿಟಿಯವರು ಬಹಳ ಜವಾಬ್ದಾರಿ ತಗೊಂಡು ಸುಳಿತ್ ನಡಿಬೇಕು. ಯಾಕಂದ್ರೆ ಬಹಳ ತ್ರಾಸ ತಗೊಂಡು ಇದು ಕಮಿಟಿ ಮಾಡಿದಿರಿ. ಬಹಳಷ್ಟು ಮಂದಿಗೆ ಒಳ್ಳೇದಾಗ್ತದೆ. ಇದು ಎಲ್ಲರೂ ಸದಸ್ಯರಾಗ್ರಿ. ಆಮೇಲೆ ಬಹಳ ಎಚ್ಚರಿಕೆದಿಂದ ನೀವು ಎಲ್ಲರೂ ನಡ್ಕೋಬೇಕಂತ ಹೇಳಿ ಈ ಕಮಿಟಿ ಬಹಳ ಸುಳಿತ್ ನಡೀಲಿ ಅಂತ ನಾನು ದೇವ್ರ ಕಡೆ ಪ್ರಾರ್ಥನೆ ಮಾಡಿಸಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ